ನಮಸ್ತೆ, ನಾನು ಡಾಕ್ಟರ್ ಬಲವಂತರೈ ಮಸಳಿ, ಮಕ್ಕಳ ತಜ್ಞ JSS ಆಸ್ಪತ್ರೆ ವಿಜಯಪುರ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಮೇಲಿಂದ ಮೇಲೆ ಕಿವಿ ಇನ್ಫೆಕ್ಷನ್, ಕಿವಿ ಸೋರುವಂಥದ್ದು, ಕಿವಿಯ ಸೋಂಕಾಗುತ್ತೆ. ಇದು ದೊಡ್ಡವರಿಗಿಂತ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಮಕ್ಕಳಲ್ಲಿ ಕಿವಿ ಸೋಂಕಿನ ಅಥವಾ ಕಿವಿ ಸೋರುವುದರ ಕಾಯಿಲೆಯ ಲಕ್ಷಣಗಳಂತಂದ್ರೆ ಸಾಮಾನ್ಯವಾಗಿ ಜ್ವರ ಬರುತ್ತೆ, ಮಗು ರಾತ್ರಿ ಎಲ್ಲ ಮಲ್ಕೊಳ್ಳದೆ ಎಕ್ಸೆಸಿವ್ ಕ್ರೈಯಿಂಗ್ ಇರುತ್ತೆ, ಇರಿಟಬಿಲಿಟಿ ಇರುತ್ತೆ, ಫಸ್ಸಿನೆಸ್ ಇರುತ್ತೆ, ಸರಿಯಾಗಿ ಹಾಲು ಕೊಡೋದಿಲ್ಲ, ಕಂಟಿನ್ಯೂಸ್ ಕಿರಿಕಿರಿ ಮಾಡ್ತಿರುತ್ತೆ, ಕಿವಿನ ತಿಕ್ಕೊಳ್ತಿರುವಂಥದ್ದಾಗ್ಬೋದು, ಕಿವಿನ ಟಚ್ ಮಾಡ್ಕೊತಿರ್ಬೋದು, ಕಿವಿನ ಏನಾದ್ರು ಪ್ರೆಸ್ ಮಾಡಿದಾಗ ಕಂಟಿನ್ಯೂಸ್ ಕ್ರೈ ಆಗುವಂಥದ್ದಾಗ್ಬೋದು. ಈ ಥರದ ಲಕ್ಷಣಗಳಿದ್ದಲ್ಲಿ ವೈದ್ಯರಲ್ಲಿಗೆ ಬಂದು ತೋರಿಸ್ಬೇಕು. ಇವತ್ತು ಪೇರೆಂಟ್ಸ್ ಅಲ್ಲಿ ಏನು ಸಮಸ್ಯೆ, ಏನು ಒಂದು ಆತಂಕ ಅಂತಂದ್ರೆ ಯಾವಾಗಲೂ ಮಗುವಿನಲ್ಲಿ ಮೇಲಿಂದ ಮೇಲೆ ಕಿವಿ ಸೋರ್ತಾನೆ ಇರುತ್ತೆ. ಯಾಕೆ ಅಂತ ಹೇಳಿ, ಮಗುವಿನಲ್ಲಿ ಮೇಲಿಂದ ಮೇಲೆ ಕಿವಿ ಸೋರ್ತಾ ಇದೆ ಅಂದ್ರೆ ಅದ್ರದ್ದು ಮಗುವಿನಲ್ಲಿ ಯಾವುದೇ ರೋಗನ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು 4 ಕಾರಣಗಳಿದೆ. ಏನಂತಂದ್ರೆ ಮಕ್ಕಳಲ್ಲಿ ಇಸ್ಟಾಚಿಯನ್ ಟ್ಯೂಬ್ ಅಂತ ಒಂದು ಟ್ಯೂಬ್ ಇರುತ್ತೆ, ಅದು ಮೂಗಿನ ಹಿಂಭಾಗವನ್ನ ಮಧ್ಯದ ಕಿವಿಗೆ ಕನೆಕ್ಟ್ ಮಾಡುವಂತ ಟ್ಯೂಬ್. ಅದು ಶಾರ್ಟ್ ಇರುತ್ತೆ, ನ್ಯಾರೋ ಇರುತ್ತೆ, ಹಾಗೆ ಹಾರಿಜಾಂಟಲ್ ಇರುತ್ತೆ. ಸೊ ಮಗು ಏನು ಮೂಗಿಂದ ತಗೊಳುತ್ತೆ ಅದು ಡೈರೆಕ್ಟ್ ಆಗಿ ಕಿವಿಗೆ ರೀಚ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಮಕ್ಕಳಲ್ಲಿ ಇದರೊಂದಿಗೆ ಅವರಲ್ಲಿ ರೋಗನ ಶಕ್ತಿ ಕಡಿಮೆ ಇರೋದ್ರಿಂದಾಗಿ ಮೇಲಿನ ಮೇಲೆ ಕೆಮ್ಮು, ನೆಗಡಿ, ಶೀತ, ಜ್ವರ ಬರ್ತಿರುತ್ತೆ. ಪ್ರತಿ ಸರಿ ಹಾಗಾದಾಗೂ ಕಿವಿ ಇನ್ಫೆಕ್ಷನ್ ಆಗುವಂತ ರಿಸ್ಕ್ ಜಾಸ್ತಿ ಇರುತ್ತೆ. ಅದರೊಂದಿಗೆ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಫೀಡಿಂಗ್ ಪೊಸಿಷನ್ ಮತ್ತೆ ಬಾಟಲ್ ಫೀಡಿಂಗ್ ಮಾಡುವಂಥದ್ದು. ಬಹಳಷ್ಟು ತಾಯರು ಮಲಗಿಸಿ ಮಗು ಹಾಲು ಕುಡಿಸ್ತಿರ್ತಾರೆ ಅಥವಾ ಬಾಟಲ್ ಫೀಡಿಂಗ್ ಮಾಡಿಸ್ತಿರ್ತಾರೆ ಮಲಗಿಸ್ಬಿಟ್ಟು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಷರ್ ಇಕ್ವಿಲಿಬ್ರಿಯಂ ಆಗೋದಿಲ್ಲ. ಕೆಲವೊಂದ್ಸರಿ ಪ್ರೆಷರ್ ಜಾಸ್ತಿ ಆಗಿ ಮೂಗಿಂದ ಅಥವಾ ಅಡೆನೋಯ್ಡ್ಸ್ ಇದು ಏನಂತಾರೆ ಇಸ್ಟಾಚಿಯನ್ ಟ್ಯೂಬ್ ಪ್ರೆಷರ್ ಜಾಸ್ತಿ ಆಗಿ ಮಿಡಲ್ ಇಯರ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಫ್ಲೂಯಿಡ್ ಸರಿಯಾಗಿ ಡ್ರೈನ್ ಆಗದೆ ಇರೋದ್ರಿಂದಾಗಿ ಅಲ್ಲಿ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರೊಂದಿಗೆ ಮತ್ತೆ ಇನ್ನುವಂತ ಏನು ಸಮಸ್ಯೆ ಅಂತಂದ್ರೆ ಪ್ಯಾಸಿವ್ ಸ್ಮೋಕ್ ಎಕ್ಸ್ಪೋಜರ್. ಮನೆಯಲ್ಲಿ ಈಗ ನಮ್ಮ ಹಿಂದೂ ಪದ್ಧತಿಗಳಲ್ಲಿ ಕೆಲವೊಂದು ಮನೆಯಲ್ಲಿ ಒಲೆಗಳಲ್ಲಿ ಹೊಗೆ ಹಚ್ಚಿ ಅಡಿಗೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಧೂಪ ಹಚ್ಚುವಂಥದ್ದಾಗಿರ್ಬೋದು, ಅಗರಬತ್ತಿ ಹಚ್ಚುವಂಥದ್ದಾಗಿರ್ಬೋದು. ಇದು ಏನೇನು ಮಗು ಎಷ್ಟು ಹೊಗೆಗೆ ಎಕ್ಸ್ಪೋಜರ್ ಆಗುತ್ತೆ, ಅದು ಏನೇನು ಮೂಗಿಂದ ತಗೊಳುತ್ತೆ, ಅದೆಲ್ಲ ಪ್ರತಿಯೊಂದು ಕೂಡ ಕಿವಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮಕ್ಕಳಲ್ಲಿ ಇದೆಲ್ಲ ಕಾರಣಗಳಿಂದಾಗಿ ಮೇಲಿಂದ ಮೇಲೆ ಕಿವಿ ಸೋರುತ್ತೆ. ಹಾಗಾಗಿ ಮಗು ಬೆಳೆದ ಹಾಗೆ ಇದು ಇಸ್ಟಾಚಿಯನ್ ಟ್ಯೂಬ್ ಏನಿರುತ್ತಲ್ಲ ಅದು ವರ್ಟಿಕಲ್ ಆಗ್ತಾ ಹೋಗುತ್ತೆ, ವೈಡನ್ ಆಗುತ್ತೆ, ವಿಡ್ತ್ ಜಾಸ್ತಿ ಆಗುತ್ತೆ. ಸೊ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಮಗುವಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಇದರ ಲಕ್ಷಣಗಳಿದ್ದಲ್ಲಿ ವೈದ್ಯರಲ್ಲಿಗೆ ಸಂಪರ್ಕಿಸಿದಾಗ ಇದಕ್ಕೆ ಟ್ರೀಟ್ಮೆಂಟ್ ಏನಂತಂದ್ರೆ ತುಂಬಾ ಪೇನ್ ಇದ್ರೆ ನೋವು ನಿವಾರಕ ಔಷಧಿಗಳನ್ನ ಕೊಡ್ತೀವಿ. ಆಂಟಿಬಯೋಟಿಕ್ ಕೋರ್ಸ್ ಇರುತ್ತೆ, ಸಾಮಾನ್ಯವಾಗಿ 10 ರಿಂದ 12 ದಿನ ಕೊಡ್ತೀವಿ. ಆ ಆಂಟಿಬಯೋಟಿಕ್ ಕೋರ್ಸ್ ಮತ್ತೆ ಪೇನ್ ರಿಡ್ಯೂಸಿಂಗ್ ಮೆಡಿಕೇಶನ್ ಇರುತ್ತೆ. ಡಾಕ್ಟರ್ ಹೇಳಿದ್ದ ಡೋಸ್ನಲ್ಲಿ ಹೇಳಿದಷ್ಟು ದಿನ ತಗೊಂಡ್ರೆ ಯಾವುದೇ ಆದಂತಹ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್, ದುಷ್ಪರಿಣಾಮಗಳು ಆಗೋದಿಲ್ಲ. ಮೇಲಿಂದ ಮೇಲೆ ಇಯರ್ ಇನ್ಫೆಕ್ಷನ್ ಆಗ್ತಾ ಇದೆ, ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ, ಕೆಲವೊಂದ್ಸರಿ ಕಿವಿ ಕೇಳಿಸುವಂಥದ್ದು ಕಡಿಮೆ ಆಗ್ಬೋದು, ಕಿವಿಯ ತಮಟೆಗೆ ಪರ್ಮನೆಂಟ್ ಹೋಲ್ ಆಗ್ಬೋದು. ಹೋಲ್ ಅಂತಂದ್ರೆ ಏನು, ಪರ್ಮನೆಂಟ್ ಡಿಫಾರ್ಮಿಟಿ ಆಗ್ಬೋದು. ಅದರಿಂದಾಗಿ ಮಗುವಿಗೆ ಶಾಶ್ವತವಾಗಿ ಕಿವಿ ಕೇಳಿಸುವಂಥದ್ದು ಕಡಿಮೆ ಆಗ್ಬೋದು. ಸೊ ಇಂಥ ಗಂಭೀರ ಸಮಸ್ಯೆಗಳನ್ನು ತಡೆಯೋದಕ್ಕೋಸ್ಕರ ಮಗುವಿಗೆ ಯಾವಾಗ ಈ ಆರೋಗ್ಯ ಸಮಸ್ಯೆ ಆಗುತ್ತೋ ತಕ್ಷಣವೇ ಮಕ್ಕಳ ತಜ್ಞರಲ್ಲಿ ಅಥವಾ ENT ಡಾಕ್ಟರ್ಗೆ ತೋರಿಸಿ ಆ ಟ್ರೀಟ್ಮೆಂಟ್ನ ತಗೊಳ್ಳೋದ್ರಿಂದ ಮಗುವಿಗೆ ಯಾವುದೇ ಗಂಭೀರ ಸಮಸ್ಯೆ ಆಗೋದಿಲ್ಲ.